ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧವು ಮೇಲಿಂದ ಮೇಲೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುತ್ತಲೇ ಇದೆ. ದಿನಬಳಕೆಯ ಒಂದೊಂದೇ ವಸ್ತುಗಳ ದರ ಏರಿಕೆಯಾಗುತ್ತಲೇ ಇದ್ದು ಶ್ರೀಸಾಮಾನ್ಯರು ಕಂಗಾಲಾಗಿದ್ದಾರೆ. ಇದೀಗ ಈ ಸಾಲಿಗೆ ಜೀವರಕ್ಷಕ ಔಷಧಿಗಳು ಕೂಡ ಸೇರಿವೆ. ಈ ಸಂಬಂಧ ಕರ್ನಾಟಕ ಫಾರ್ಮ್ ಮೆಡಿಕಲ್ ಅಸೋಸಿಯೇಷನ್ ಮಾಹಿತಿ ನೀಡಿದ್ದು, ಮಾತ್ರೆಗಳ ತಯಾರಿಕೆಗೆ ಪೆಟ್ರೋಕೆಮಿಕಲ್ಸ್ ಕಚ್ಚಾ ವಸ್ತುವಿನ ಅಗತ್ಯತೆ ಇರುತ್ತದೆ. ಆದರೆ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದಿಂದಾಗಿ ಈ ಕಚ್ಚಾ ವಸ್ತುಗಳ ಪೂರೈಕೆಯಲ್ಲಿ ತೀವ್ರ ಏರುಪೇರು ಕಂಡು ಬರುತ್ತಿದೆ. ಹೀಗಾಗಿ ಶೀತ, ಜ್ವರ ಸೇರಿದಂತೆ ವಿವಿಧ ಔಷಧಿಗಳ ಮೇಲೆ ಸರಾಸರಿ 15ರಿಂದ 20% ದರ ಏರಿಕೆ ಮಾಡಲಾಗಿದೆ. ಮುಂಬರುವ ಬ್ಯಾಚ್ನ ಔಷಧಿಗಳ ದರ ಏರಿಕೆಯನ್ನ ಕಾಣಬಹುದು ಎಂದು ಕರ್ನಾಟಕ ಫಾರ್ಮ್ ಮೆಡಿಕಲ್ ಅಸೋಸಿಯೇಷನ್ ಹೇಳಿದೆ. ಇದರ ಜೊತೆಯಲ್ಲಿ ಜನಸಾಮಾನ್ಯರಿಗೆ ಮತ್ತೊಂದು ಬಿಗ್ ಶಾಕ್ ಎಂಬಂತೆ ಸಾಂದ್ರೀಕೃತ ನೈಸರ್ಗಿಕ ಅನಿಲ ಅಂದರೆ CNG ದರವನ್ನು ಪ್ರತಿ ಕೆಜಿಗೆ ₹1 ಏರಿಕೆ ಮಾಡಲಾಗಿದೆ. ಈ ಪರಿಷ್ಕೃತ ದರವು ಭಾನುವಾರದಿಂದಲೇ ಜಾರಿಗೆ ಬಂದಿದ್ದು, ಗುರುವಾರವಷ್ಟೇ ಪ್ರತಿ ಕೆಜಿಗೆ ₹2 ಏರಿಕೆ ಮಾಡಲಾಗಿತ್ತು. ಒಂದೇ ವಾರದಲ್ಲಿ CNG ದರವು ಪ್ರತಿ ಕೆಜಿಗೆ ಒಟ್ಟು ₹3 ಏರಿಕೆ ಆದಂತಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.